ನಮಸ್ಕಾರ ಎಲ್ಲರಿಗೂ. ಕ್ರಿಕೆಟ್ ಜಗತ್ತಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಜಸ್ಟ್ ಇನ್ ಟೈಮ್ ಇವಾಗ ತಾನೇ ಸ್ಕ್ವಾಡು ಅಪ್ಡೇಟ್ ಆಗಿದೆ. ಟೀಮ್ ಇಂಡಿಯಾದು T20 ವರ್ಲ್ಡ್ ಕಪ್ ಸ್ಕ್ವಾಡ್ ಜಸ್ಟ್ ಅನೌನ್ಸ್ ಆಗಿದೆ. ಇವಾಗ ತಾನೇ ನೋಡಿದೆ. ಸಿಕ್ಕಾಪಟ್ಟೆ ಶಾಕಿಂಗು, ಸರ್ಪ್ರೈಸಿಂಗು ಎಲ್ಲ ಇದೆ ಈ ಸ್ಕ್ವಾಡಲ್ಲಿ. ಇಂಥ ದೊಡ್ಡ ನಿರ್ಧಾರನ ತೊಗೊಂಡಿದ್ದಾರೆ ಅಂದರೆ ಏನು ಕಾರಣ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಸ್ಕ್ವಾಡ್ ಅಂತರೂ ಟೀಮ್ ಅಂತರೂ ಏನೋ ಚೆನ್ನಾಗೇ ಇದೆ. ಆದರೆ ಇಂಥ ಒಂದು ದೊಡ್ಡ ನಿರ್ಧಾರ ತೊಗೋಬೇಕಂದ್ರೆ ಏನೋ ಒಂದು ಕಾರಣ ಇರುತ್ತೆ. ಆ ಕಾರಣ ನಮಗಂತೂ ಗೊತ್ತಿಲ್ಲ. ಆ ಕಾರಣ ಯಾಕೆ ಆ ಪ್ಲೇಯರ್ನ ತೊಗೊಂಡಿಲ್ಲ ಅಂತ ಅವರೇ ಅದಕ್ಕೆ ರೀಸನ್ ಕೊಡಬೇಕಾಗುತ್ತೆ. ಸ್ಕ್ವಾಡ್ ಯಾವ ಥರ ಇದೆ ಅಂತ ಒಂದು ಸಲ ನೋಡ್ಬಿಡೋಣ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ದ ಕ್ಯಾಪ್ಟನ್ ರೋಹಿತ್ ಶರ್ಮಾ, ಅವ್ರ ಜೊತೆ ಯಶಸ್ವಿ ಜೈಸ್ವಾಲ್, ವಿರಾಟ್ ಕೊಹ್ಲಿ ನಂಬರ್ 3, 4ನೇದು ಸೂರ್ಯಕುಮಾರ್ ಯಾದವ್, 5ನೇದು ರಿಷಬ್ ಪಂತ್, 6ನೇದು ಸಂಜು ಸ್ಯಾಮ್ಸನ್ನ ಎತ್ತಾಕೊಂಡಿದ್ದಾರೆ. ನಂಬರ್ 7 ಹಾರ್ದಿಕ್ ಪಾಂಡ್ಯ. ಇಲ್ಲಿ ನೋಡಿ, ವಿಕೆಟ್ ಕೀಪರ್ಸಲ್ಲಿ ರಿಷಬ್ ಪಂತ್ ಮತ್ತು ಸಂಜು ಸ್ಯಾಮ್ಸನ್ನ ಎತ್ತಾಕೊಂಡಿದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇತ್ತು ವಿಕೆಟ್ ಕೀಪರ್ಸ್ ಜಾಗದಲ್ಲಿ. DK, KL ರಾಹುಲ್, ಸಂಜು ಸ್ಯಾಮ್ಸನ್, ರಿಷಬ್ ಪಂತ್. ಇಲ್ಲಿ ಎಲ್ಲರಿಗೂ ಸರ್ಪ್ರೈಸ್ ಶಾಕಿಂಗ್ ಅಂದರೆ KL ರಾಹುಲ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ವರ್ಲ್ಡ್ ಕಪ್ಗೆ. ಇಂಥ ಒಂದು ದೊಡ್ಡ ಟೂರ್ನಮೆಂಟ್, ಅದು ವೆಸ್ಟ್ ಇಂಡೀಸ್ನಂಥ ಕಂಡೀಷನ್ ಇರೋವಂಥ ಜಾಗದಲ್ಲಿ KL ರಾಹುಲ್ನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಪ್ಲೇಯರ್ಸ್ ಆಗದೆ ವಿರಾಟ್ ಕೊಹ್ಲಿ ಮತ್ತು KL ರಾಹುಲ್ನಂಥ ಆ್ಯಂಕರ್ ರೋಲ್ ನಿಭಾಯಿಸುವಂಥ ಪ್ಲೇಯರ್ಸೇ ಇಲ್ಲಿ ಮೇನ್ ಬೇಕಾಗಿರೋದು. KL ರಾಹುಲನ್ನೇ ಇವರು ವರ್ಲ್ಡ್ ಕಪ್ ಸ್ಕ್ವಾಡಿಂದ ಬಿಟ್ಟಿದ್ದಾರೆ ಅಂದರೆ ಏನು ಅರ್ಥ ಅಂತ ನನಗಂತೂ ಗೊತ್ತಿಲ್ಲ. ಇದು ಯಾಕೆ ಬಿಟ್ಟಿದ್ದಾರೆ ಅಂತ ಅವರೇ ರೀಸನ್ ಹೇಳಬೇಕು. ಹಾರ್ದಿಕ್ ಪಾಂಡ್ಯನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ವೈಸ್ ಕ್ಯಾಪ್ಟನ್ ಕೂಡ ಅವರೇ. ಶಿವಮ್ ದೂಬೆ ಸೆಲೆಕ್ಟ್ ಆಗಿದ್ದಾರೆ. ರಿಂಕು ಸಿಂಗ್ ಪ್ಲೇಯಿಂಗ್ 15ನಲ್ಲಿ ಇಲ್ಲ. ನೆಕ್ಸ್ಟು ಅಕ್ಷರ್ ಪಟೇಲ್ ಇದ್ದಾರೆ, ರವೀಂದ್ರ ಜಡೇಜಾ ಇದ್ದಾರೆ, ಕುಲ್ದೀಪ್ ಯಾದವ್ ಮತ್ತು ಯಜುವೇಂದ್ರ ಚಹಲ್. ಕುಲ್ಚಾ ಜೋಡಿ ಪಕ್ಕ ಪ್ಲೇಯಿಂಗ್ 11 ಬರುತ್ತೆ. ಫಾಸ್ಟ್ ಬೌಲರ್ಗೆ ಹರ್ಷದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸುಮಾರು ಡಿಸ್ಕಷನ್ ಇತ್ತು, ಸಿರಾಜ್ T20ಲಿ ಕನ್ವಿನ್ಸ್ ಮಾಡಿಲ್ಲ ಅಂತ. ಆದರೂ ಅವ್ರ ಮೇಲೆ ಏನೋ ಟ್ರಸ್ಟ್ ತೋರಿಸಿ ಹಾಕ್ಕೊಂಡಿದ್ದಾರೆ ವರ್ಲ್ಡ್ ಕಪ್ಗೆ. ಬಟ್ ಏನು ನೋಡಿ ಹಾಕ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಅಂದರೆ ಅವ್ರದ್ದು ಇಂಟರ್ನ್ಯಾಷನಲ್ ಪರ್ಫಾರ್ಮೆನ್ಸ್ನ ನೋಡಿ ಸೆಲೆಕ್ಟ್ ಮಾಡಿದ್ದಾರೆ ಅನಿಸುತ್ತೆ ಸಿರಾಜ್ ಅಣ್ಣಂದು. ಅವರು IPLನಲ್ಲಿ ಒಂದು ರೇಂಜಿಗೆ ಚೆನ್ನಾಗೇ ಮಾಡಿದ್ದಾರೆ, ಕನ್ಸಿಸ್ಟೆಂಟಾಗಿ ಚೆನ್ನಾಗಿ ಮಾಡಿಲ್ಲ ಅಷ್ಟೇ. ಬಟ್ ಇಂಟರ್ನ್ಯಾಷನಲ್ ಫಾರ್ಮೆಟ್ ಅಂತ ಬಂದಾಗ ಡಿಫ್ರೆಂಟ್ ಪ್ಲೇಯರ್ ಆಗ್ತಾರೆ ಸಿರಾಜು. ಅದೊಂದು ರೀಸನ್ಗೋಸ್ಕರ ಅವ್ರನ್ನ ಸೆಲೆಕ್ಟ್ ಮಾಡಿರ್ಬೋದು. ಸೊ ಸ್ಟ್ಯಾಂಡ್ ಬೈ ಪ್ಲೇಯರ್ಸ್ ಆಗಿ ಯಾರ್ಯಾರಿದ್ದಾರೆ ಅಂತ ನೋಡ್ಬಿಡೋಣ. ಶುಭ್ಮನ್ ಗಿಲ್ ಸ್ಟ್ಯಾಂಡ್ ಬೈ ಆಗಿದ್ದಾರೆ ಗುರು. ಯಶಸ್ವಿ ಜೈಸ್ವಾಲ್ ಮತ್ತು ಶುಭ್ಮನ್ ಗಿಲ್ ಓಪನರ್ಸ್ ಯಾರು ಆಗ್ತಾರೆ ಅಂತ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇತ್ತು. ಶುಭ್ಮನ್ ಗಿಲ್ನ ಸ್ಟ್ಯಾಂಡ್ ಬೈಗೆ ಹಾಕೊಂಡ್ಬಿಟ್ಟಿದ್ದಾರೆ. ಯಶಸ್ವಿ ಜೈಸ್ವಾಲ್ ಮೇನ್ ಪ್ಲೇಯಿಂಗ್ 11ಗೆ ಬರ್ತಾರೆ. ಸೊ ರಿಂಕು ಸಿಂಗ್ ಕೂಡ ಸ್ಟ್ಯಾಂಡ್ ಬೈ ಆಗಿದ್ದಾರೆ. ಇವರು ಕೂಡ 15 ಮೆಂಬರ್ಸ್ ಸ್ಕ್ವಾಡಲ್ಲಿಲ್ಲ. ಖಲೀಲ್ ಅಹ್ಮದ್ ಜೊತೆಗೆ ಆವಿಷ್ ಖಾನ್, ಇವರಿಬ್ಬರು ಬೌಲರ್ಸ್ನ ಸ್ಟ್ಯಾಂಡ್ ಬೈಯಲ್ಲಿ ಇಟ್ಕೊಂಡಿದ್ದಾರೆ. ಸಂದೀಪ್ ಶರ್ಮಾ ಇರಬೇಕಾಗಿತ್ತು ಅಂತ ಸುಮಾರು ಜನ ಹೇಳ್ತಿದ್ರು. ಆದರೆ ಸಂದೀಪ್ ಶರ್ಮಾನ ಇವರು ಯಾವ ಕಡೆನೂ ಹಾಕ್ಕೊಂಡಿಲ್ಲ, ಸ್ಟ್ಯಾಂಡ್ ಬೈ ಆಗೂ ಇಟ್ಕೊಂಡಿಲ್ಲ. ಡಿಸ್ಕಷನಿಗೆ ಬಂದಿರುತ್ತೆ ಖಂಡಿತ ಇವ್ರ ಹೆಸರು. ಬಿಟ್ಟಿರ್ತಾರೆ ಯಾವ ರೀಸನ್ಗೆ ಅಂತ ಗೊತ್ತಿಲ್ಲ. ಇಲ್ಲಿ ಆವಿಷ್ ಖಾನ್ ಹಾಕ್ಕೊಂಡಿದ್ದಾರೆ. ಮೋಸ್ಟ್ಲಿ ಆವಿಷ್ ಖಾನ್ ಬದಲು ಸಂದೀಪ್ ಶರ್ಮಾನ ಹಾಕ್ಕೊಂಡಿರ್ಬೋದಾಗಿತ್ತು. ನೋಡಲ್ಲ ಸ್ಕ್ವಾಡ್ ಈ ಥರ ಇದೆ. ನಿಮ್ಗೇನು ಅನಿಸುತ್ತೆ ಈ ಸ್ಕ್ವಾಡ್ನ ನೋಡಿ? ಈ ಸ್ಕ್ವಾಡು ಈ ಸಲ ವರ್ಲ್ಡ್ ಕಪ್ನ ಗೆಲ್ಲುತ್ತಾ ಅಥವಾ ಗೆಲ್ಲಲ್ವಾ? KL ರಾಹುಲ್ನ ಯಾಕೆ ಸೆಲೆಕ್ಟ್ ಮಾಡಿಲ್ಲ ಅಂತ ನಿಮ್ಗೇನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.